ಹಾಯ್ ಹಲೋ ಫ್ರೆಂಡ್ಸ್, ನಮಸ್ಕಾರ. ಮತ್ತೊಮ್ಮೆ ಜೈ ಜವಾನ್ ಜೈ ಕಿಸಾನ್ ಚಾನಲಿಗೆ ನಮಸ್ಕಾರ. ಎಲ್ಲರೂ ಕೂಡ ಹೇಗಿದ್ದೀರಾ ಅಂತ ಕೇಳ್ತಾ ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ನಾವು ಇವತ್ತಿನ ವಿಷಯದ ಬಗ್ಗೆ ಏನು ಮಾತಾಡೋದಪ್ಪ ಅಂದ್ರೆ, ಭಾರತ ತಂಡ ಏಷ್ಯಾ ಕಪ್ ಫೈನಲಿನಲ್ಲಿ ಪಾಕಿಸ್ತಾನವನ್ನು ಸೋಲಿಸುವ ಮೂಲಕ 9ನೇ ಬಾರಿಗೆ ಚಾಂಪಿಯನ್ ಆಗಿ ಹೊರಹೊಮ್ಮಿತು. ಭಾನುವಾರ ನಡೆದ ಈ ಐತಿಹಾಸಿಕ ಪಂದ್ಯದಲ್ಲಿ ಟೀಮ್ ಇಂಡಿಯಾದ ಗೆಲುವಿನ ದಡ ಸೇರಿಸಿದ್ದ ಯುವ ಬ್ಯಾಟರ್ ತಿಲಕ್ ವರ್ಮಾ ಸೋಮವಾರದಂದು ಭಾರತಕ್ಕೆ ಹಿಂದಿರುಗಿದ್ದಾರೆ. ದುಬೈನಿಂದ ನೇರವಾಗಿ ಹೈದರಾಬಾದಿಗೆ ಬಂದಿಳಿದ ತಿಲಕ್ ಅವರಿಗೆ ವಿಮಾನ ನಿಲ್ದಾಣದಲ್ಲಿ ಅಭಿಮಾನಿಗಳು ಅದ್ಧೂರಿ ಸ್ವಾಗತ ನೀಡಿದರು. ಹೇಗೆ ಎಲ್ಲರೂ ಖುಷಿಯಾಗಿ ಅವರನ್ನು ಸ್ವಾಗತ ಮಾಡ್ತಾ ಇದ್ದಾರೆ ನೋಡಿದಿರಿ. ಇನ್ನು ಅದೇ ರೀತಿಯಾಗಿ ಪಾಕಿಸ್ತಾನ ನೀಡಿದ 147 ರನ್ನುಗಳ ಗುರಿ ಬೆನ್ನಟ್ಟಿದ ಟೀಮ್ ಇಂಡಿಯಾ ಕಳಪೆ ಆರಂಭವನ್ನು ಪಡೆಯಿತು. ಕೇವಲ 10 ರನ್ನುಗಳಿಗೆ 2 ವಿಕೆಟ್ಗಳಿಂದ ಕಳೆದುಕೊಂಡಿತ್ತು. ಆ ಬಳಿಕ ಕೇವಲ 20 ರನ್ನುಗಳಿಗೆ ತನ್ನ 3ನೇ ವಿಕೆಟ್ ಕಳೆದುಕೊಂಡು ಈ ಹಂತದಲ್ಲಿ ಏಕಾಂಗಿಯಾಗಿ ಇನ್ನಿಂಗ್ಸ್ ಕಟ್ಟಿದ ತಿಲಕ್ ವರ್ಮಾ ಸಂಜು ಸ್ಯಾಮ್ಸನ್ ಅವರೊಂದಿಗೆ 50 ರನ್ನುಗಳ ಪಾಲುದಾರಿಕೆಯನ್ನು ಹಂಚಿಕೊಂಡರು. ನಂತರ ತಿಲಕ್ ವರ್ಮಾ, ಶಿವಮ್ ದುಬೆ ಜೊತೆಗೂಡಿ ತಂಡವನ್ನು ಗೆಲುವಿನ ಹತ್ತಿರಕ್ಕೆ ತಂದರು. ಆದರೆ ತಿಲಕ್ ವರ್ಮಾ 41 ಎಸೆತಗಳಲ್ಲಿ ಅರ್ಧ ಶತಕವನ್ನು ಪೂರೈಸಿ ನಮ್ಮ ಭಾರತೀಯ ಟೀಮಿಗೆ ಗೆಲುವಿನ ಪ್ರಮುಖ ಪಾತ್ರಧಾರಿ ಕೂಡ ಆದರು ಅಂತಲೇ ಹೇಳ್ಬೋದು. ತಮ್ಮ ಸಹನಶಕ್ತಿಯಿಂದ ತಮ್ಮ ಬ್ಯಾಟಿಂಗನ್ನು ಆಡ್ತಾ ಅವರು ಗೆಲುವಿನ ದಡವನ್ನು ಸೇರಿಸಿದರು. ಅವತ್ತಿನ ದಿನ ಅವರಿಲ್ಲದೆ ಹೋದಲ್ಲಿ ನಮ್ಮ ಇಂಡಿಯಾ ಟೀಮ್ ಏನು ಗೆದ್ದಿತ್ತು ಇಲ್ಲೋ ಅನ್ನೋದು ಎಲ್ರಿಗೂ ಒಂದು ಪ್ರಶ್ನೆಯಾಗಿಯೇ ಉಳಿದಿತ್ತು. ಈ ಪಂದ್ಯಾವಳಿಯಲ್ಲಿ ಅವರ ಮೊದಲ ಅರ್ಧ ಶತಕವಾಗಿತ್ತು. ಅಂತಿಮವಾಗಿ ತಿಲಕ್ ವರ್ಮಾ 53 ಎಸೆತಗಳಲ್ಲಿ 3 ಬೌಂಡ್ರಿ, 4 ಸಿಕ್ಸರ್ಗಳೊಂದಿಗೆ 69 ರನ್ನುಗಳ ಗಳಿಸಿ ಅಜೇಯರಾಗಿ ಉಳಿದು ಗೆಲುವಿಗೆ ಪ್ರಮುಖ ಪಾತ್ರಧಾರಿಯಾಗಿ ಹೊಮ್ಮಿದರಂತಲೇ ಹೇಳ್ಬೋದು. ಅವತ್ತು ಈ ಏಷ್ಯಾ ಕಪ್ ಫೈನಲ್ವರೆಗೂ ನಾವು ನೋಡ್ತಾ ಇದ್ದೀವಿ. ಪ್ರತಿಯೊಂದು ಹಂತದಲ್ಲಿ ವಾದ ವಿವಾದಗಳಿಂದನೇ ಕೂಡ್ತಾ ಲಾಸ್ಟ್ ಫೈನಲ್ಗೂ ಕೂಡ ಪಾಕಿಸ್ತಾನದವರು ಬಂದರು. ನಮ್ಮ ವೈರಿ ರಾಷ್ಟ್ರದ ಏನು ಸಿಂಧೂರ ಆಪರೇಷನ್ ಮೂಲಕ ಅವರು ನಾವು ಯಾವ ರೀತಿ ಯುದ್ಧದಲ್ಲಿ ಅವ್ರನ್ನ ಬಗ್ಗಿ ಬಡಿದಿದ್ದೀವೋ ಅದೇ ರೀತಿಯಾಗಿ ನಾವು ಕ್ರಿಕೆಟಿನಲ್ಲಿ ಕೂಡ ಅವರನ್ನು ಸಿಂಧೂರು ತಿಲಕ್ ಆಪರೇಷನ್ ಅಂತಲೇ ಹೇಳ್ಬೋದು ಇದನ್ನು.